ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯದಲ್ಲಿ ಕೊರೋನಾ ಹಾವಳಿ ಮತ್ತೆ ಶುರುವಾಗೋ ತರ ಕಾಣ್ತಾ ಇದೆ. ಈಗಾಗಲೇ ಸಾಕಷ್ಟು ಪಾಸಿಟಿವ್ ಕೇಸಸ್ಗಳು ಕೂಡ ಕಣ್ಮುಂದೆ ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಬಿಬಿಎಂಪಿ ಮಾತ್ರ ಆರಾಮಾಗಿ ನಿದ್ರೆ ಮಾಡ್ತಾ ಇದೆ ಅಂತ ಜನ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ. ಕಾರಣ ಈ ಮುಂಚೆ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾದಾಗ್ಲೂ ಕೂಡ ಔಷಧ ಸಿಂಪಡಣೆ ಮಾಡೋದಕ್ಕೆ ಅಂತ ತಂದಂತಹ ವಾಹನಗಳನ್ನ ಬಳಸದೆ ಅವುಗಳನ್ನ ಮೂಲೆ ಗುಂಪು ಮಾಡಿರುವಂತದ್ದು, ಧೂಳು ತಿನ್ನೋ ತರ ಮಾಡಿದ್ದು. ಅಷ್ಟೇ ಅಲ್ಲದೆ ಇದೀಗ ಕೊರೋನಾ ಕೇಸಸ್ಗಳು ಬರ್ತಾ ಇವೆ ಅಂತ ಹೇಳಿದ್ರು ಬಿಬಿಎಂಪಿ ಕಡೆಯಿಂದ ಯಾವುದೇ ರೀತಿಯಾದಂತಹ ಸೂಚನೆಗಳು ಅಥವಾ ಪತ್ರಿಕಾ ಪ್ರಕಟಣೆಗಳು ಹೊರಗಡೆ ಬಂದಿಲ್ಲ. ಅಲ್ಲದೆ ದುಡ್ಡು ಖರ್ಚು ಮಾಡಿ ಆ ವಾಹನಗಳನ್ನ ತಂದ್ರೂ ಕೂಡ ಅವುಗಳನ್ನ ಬಳಸಲಾಗ್ತಾ ಇಲ್ಲ. ಅಲ್ಲಲ್ಲಿ ಅಟ್ಲೀಸ್ಟ್ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರೆ ಜನರಿಗೆ ಒಂದ್ ರೀತಿ ಧೈರ್ಯ ಇರುತ್ತೆ. ವೈರಸ್ ಗಳನ್ನ ಕಡಿವಾಣ ಹಾಕಬಹುದು ಅಥವಾ ಸೊಳ್ಳೆಗಳನ್ನ ಕಡಿವಾಣ ತರಬಹುದು, ಬೇರೆ ಬೇರೆ ರೋಗಗಳನ್ನ ಹರಡದಂತೆ ನೋಡ್ಕೊಳ್ಬಹುದು ಅನ್ನುವಂತಹ ಸಮಾಧಾನ ಇರುತ್ತೆ. ಆದ್ರೆ ಬಿಬಿಎಂಪಿ ಮಾತ್ರ ಇದ್ಯಾವುದಕ್ಕೂ ತನಗೆ ಸಂಬಂಧನೇ ಇಲ್ಲ ಅನ್ನೋ ತರ ಕೇರ್ಲೆಸ್ ಆಗಿ ಕುಳಿತಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ವರ್ತನೆಯನ್ನ ತೋರಿದೆ ಬಿಬಿಎಂಪಿ, ಆ ವಾಹನಗಳ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ತೋರಿಸ್ತೀವಿ ನೋಡಿ. ಕೋವಿಡ್ ಉಪತಳಿಯ ಭೀತಿ ರಾಜ್ಯವ್ಯಾಪಿ ವ್ಯಾಪಿಸಿದೆ. ಈ ಆತಂಕದ ಬೆನ್ನಲ್ಲೇ ಅಲರ್ಟ್ ಆಗಿರೋ ರಾಜ್ಯ ಕೇಂದ್ರ ಆರೋಗ್ಯ ಇಲಾಖೆಗಳು ಸರಣಿ ಸಭೆಗಳ ಮೂಲಕ ಮುಂಜಾಗ್ರತಾ ಕ್ರಮಗಳು ಸಿದ್ಧತೆಗಳ ಬಗ್ಗೆ ಗಮನ ಹರಿಸಿದ್ರೆ, ಇತ್ತ ಬಿಬಿಎಂಪಿ ಮಾತ್ರ ಗಾಢ ನಿದ್ದೆಯಲ್ಲೇ ಇದ್ದಂತಾಗಿದೆ. 2019 ಮೊದಲ ಕೋವಿಡ್ ಸಂದರ್ಭದಲ್ಲಿ ನಗರದ ಏರಿಯಾಗಳನ್ನು ಸ್ಯಾನಿಟೈಸ್ ಮಾಡೋಕೆ ಅಂತಾನೆ ಮೆಸ್ಟ್ ಕೆನಾನ್ ಯಂತ್ರಗಳನ್ನು ತರುಹಿಸಲಾಗಿತ್ತು. ಒಂದು ವಾಹನಕ್ಕೆ ಸರಿಸುಮಾರು 50 ಲಕ್ಷ ರೂಪಾಯಿ ವ್ಯಯ ಕೂಡ ಮಾಡಿ ನಗರದ 8 ವಲಯಗಳಿಗೆ 8 ವಾಹನಗಳನ್ನು ತರಲಾಗಿದೆ. ಆದರೆ ಈಗ ವಾಹನಗಳು ಬಿಬಿಎಂಪಿ ಆವರಣದಲ್ಲಿ ಧೂಳು ಹಿಡಿದು ನಿಂತಂತಾಗಿವೆ. ಕೋವಿಡ್ ಮುಂಜಾಗ್ರತಾ ಸಿದ್ಧತೆ ಬಗ್ಗೆ ಸರ್ಕಾರ ಸೂಚನೆಗಳನ್ನು ನೀಡಿದರೂ ಅದನ್ನು ಸರಿಪಡಿಸುವ ಕೆಲಸಕ್ಕೂ ಬಿಬಿಎಂಪಿ ಮುಂದಾಗಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿಯಾಗಿದೆ. ಇನ್ನು ಬೆಂಗಳೂರು ಮಹಾನಗರದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದಾಗಲೂ ಇವುಗಳ ಬಳಕೆಗೆ ಬಿಬಿಎಂಪಿ ಮುಂದಾಗಿರಲಿಲ್ಲ. ಈಗ ಮತ್ತೆ ಕೋವಿಡ್ ಭೀತಿ ಶುರುವಾಗಿದ್ದು ಈಗಲೂ ತನ್ನ ನಿರ್ಲಕ್ಷ್ಯವನ್ನ ಸಾಬೀತು ಮಾಡುತ್ತಿದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು ಎಂಬಂತಾಗಿದೆ. ಒಟ್ಟಾರೆ ಕೋಟಿ ಕೋಟಿ ಖರ್ಚು ಮಾಡಿ ತಂದ ವಾಹನಗಳನ್ನ ಜನ ಉಪಯೋಗಕ್ಕೆ ಬಾರದಂತೆ ಧೂಳು ಇಡಿಸಿ ಬಿಬಿಎಂಪಿ ನಿಲ್ಲಿಸಿದೆ. ಇನ್ನು ಮುಂದೆ ಆದರೂ ಇಂತಹ ನಿರ್ಲಕ್ಷ್ಯವನ್ನ ಬಿಟ್ಟು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಇಲ್ವಾ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.